ಪಂಚಾಯತಿ 2ನೇ ವಾರ್ಡು. ಹಂಗಾಗಿ ನಮ್ಮ ರಾಜಣ್ಣವ್ರನ್ನ ರಾಜೀನಾಮೆ ಕೊಟ್ಟದಕ್ಕೋಸ್ಕರ ನಮಗೆ ಬೇಜಾರಾಗಿಬಿಟ್ಟು ನಾವು ಮೆಂಬರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ವಿ. ನಮಗೆ ರಾಜಣ್ಣವ್ರಿಗೆ ಮೇಲೆ ನಮ್ಗೆ ಯಾವುದು ಅವರಿಲ್ಲ ಅಂದರೆ ನಮ್ಗೆ ಏನು ಇದಾಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇಜಾರಾಗಿಬಿಟ್ಟು ರಾಜೀನಾಮೆ ಕೊಡ್ಬೇಕು ಅಂತ ಕೊಡ್ತಾ ಇದ್ದೀವಿ. ಹೋದ್ಮೇಲೆ ನಾವೇನು ಏನಕ್ಕೆ ತಗೋಬೇಕು ಅಂತ ಹೇಳಿ ನಾವೇನು ಅಂತ ಹುಲಿನೇ ಹೋದ್ಮೇಲೆ ತಾಲೂಕಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗವು ಅಂಥವ್ರು ಇದ್ದಿದ್ಮೇಲೆ ನಮ್ಗೇನು ಕೆಲಸ ಆಗ್ತದೆ, ನಮ್ಗೇನು ಹಂಚ್ಕೋಬೇಕು ನಾವು ಅದರಿಂದ. ಹಂಗಾಗಿ ನಮ್ಗೆ ಬೇಜಾರಾಗಿಬಿಟ್ಟು ನಾವು ರಾಜೀನಾಮೆ ಸಿಗೋದಿಲ್ಲ. ರಾಜಕಾರಣ ಮದುವೆ ತಾಲೂಕಲ್ಲಿ ಅಂತ ರಾಜಕಾರಣ ಸಿಗೋದಿಲ್ಲ. ರಾಜಕಾರಣ ಮಾಡೋದಕ್ಕೆ ಅವರೇ ಬೇರೆ ಯಾರು ಆಗೋದಿಲ್ಲ ಅಂತ ಹೇಳ್ತಾ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಮದುವೆ ಡೆವಲಪ್ಮೆಂಟ್ ಆಗೋದಿಲ್ಲ. ಮುಂಚೆ ಎಲ್ಲ ಸುಮಾರು ಜನಗಳು MLA ಆಗಿದ್ರು, ಅವರಂತೂ ಮಾಡಿಲ್ವಲ್ಲ, ಯಾರು ಏನು ಮಾಡೋಕ್ಕಾಗಲಿಲ್ಲ. ನಮ್ಮ ರಾಜಣ್ಣ ಸಾಹೇಬರು ಎಂತೆಂಥ ಕೆಲಸಗಳು ಮಾಡಿದ್ದಾರೆ, ಹೈವೇ ರೋಡ್ ಮಾಡಿದ್ದಾರೆ, ಮತ್ತೆ ಬಡವರಿಗೆಲ್ಲ ಅನ್ಯಾಯ ನೋಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಚೆಕ್ ಡ್ಯಾಮ್ ಮಾಡಿದ್ದಾರೆ, ಊರು ಸೌಕರ್ಯ ಮಾಡಿದ್ದಾರೆ, ಎಲ್ಲ ಮಾಡಿಬಿಟ್ಟು ಇವಾಗ ಯಾರೋ ಇಲ್ಲ ಅಂದ್ಮೇಲೆ ಯಾರೋ ಕೊಡೋಕ್ಕಾಗೋದಿಲ್ಲ ಅಂತ ಬಿಟ್ಟು ರಾಜೀನಾಮೆ ಕೊಟ್ಟೋದಕ್ಕೋಸ್ಕರ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ.